ಹಲೋ ಹಾಯ್ ನಮಸ್ಕಾರ ವೀಕ್ಷಕರಿಗೆ ಎಲ್ರಿಗೂ ಅಯ್ಯಂಗಾರ್ ಫುಡ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಜಯರಾಮ್ ಮತ್ತು ಲತಾ ಕಡೆಯಿಂದ ಇವತ್ತು ನಾನೊಂದು ವೆರಿ ಕ್ವಿಕ್ ಸ್ನ್ಯಾಕು ಅಂದರೆ ಕೋಸಿನ ವಡೆ, ಗೋಬಿಚಾ ವಡೆ ಅಂತಾರೆ. ಕೋಸ್ ವಡೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಕೋಸ್ ಜೊತೆಗೆ ಬಾಕಿ ಆಲ್ ಅದರ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ತೀವಿ. ಹಾಗಾಗಿ ವೆಜಿಟೇಬಲ್ಸ್ ಹೋಲ್ಸಮ್ ಆಗಿ ನೀವು ತಿನ್ಬೋದು. ಬಟ್ ಓನ್ಲಿ ಥಿಂಗ್ ಇಸ್ ಇಟ್ ಹ್ಯಾಸ್ ಟು ಬಿ ಫ್ರೈಡ್ ಇನ್ ಆಯಿಲ್. ಆಯಿತಾ? ಸೊ ಅದು ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಕಂಟಿನ್ಯೂಯಸ್ ಆಗಿ ನೋಡಿ, ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಗೋಬಿ ವಡೆ ಅಂದರೆ ಕೋಸ್ ವಡೆ ಮಾಡೋಕ್ಕೆ ಹೋಗೋಣವಾ? ಬನ್ನಿ. ಎಲೆಕೋಸು ವೀಕ್ಷಕರೇ, ಎಲೆಕೋಸಿನ ವಡೆ ಮಾಡೋಕ್ಕೆ ನಾನು ಒಂದು 1/4 kg ಎಲೆಕೋಸು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇದರ ಜೊತೆಗೆ 2 ಆಲೂಗೆಡ್ಡೆ. ಈ ಆಲೂಗೆಡ್ಡೆನ ನಾನು ತುರಿದಿಟ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಒಂದ್ಸಲ ಎಲ್ಲ ತೊಳೆದುಬಿಟ್ಟಿದ್ದೀನಿ, ಅದು ಸ್ಟಾರ್ಚ್ ಅಮೌಂಟ್ ಎಲ್ಲ ಹೋಗಲಿ ಅಂತ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಎರಡು ಆಲೂಗೆಡ್ಡೆ ಮತ್ತು ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್, ಮತ್ತು ಒಂದು ದೊಡ್ಡದಾಗಿರೋ ಕ್ಯಾರೆಟ್ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಬೇಕಾದ ನೀರು ಹಾಕೋಬೋದು, ಯಾಕಂದರೆ ಈ ತರಕಾರಿಗಳಲ್ಲಿ ನೀರಿನ ಅಂಶ ಆ್ಯಸ್ ಇಟ್ ಇಸ್ ಇರುತ್ತೆ. ಇದು ಮಾಡಿಬಿಟ್ಟು ಇದಕ್ಕೆ ಒಂದು ಮಸಾಲ ರುಬ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಬಿಟ್ಟು ಆ ಮಸಾಲ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದು ಹೀಗೆ ಇರಲಿ, ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಮಸಾಲ ರುಬ್ಕೊಳ್ಳೋಕ್ಕೆ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಮಿಕ್ಸರ್ ಜಾರು. ಅದಕ್ಕೆ 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಮತ್ತು ಒಂದು ಚಿಕ್ಕ ನಿಂಬೆಹಣ್ಣು ಸೈಜ್ನ ಹುಣಸೆಹಣ್ಣು. ಅದನ್ನು ಹುಣಸೆಹಣ್ಣು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತೊಂದು ಅರ್ಧ ಸ್ಪೂನಷ್ಟು ಅರಿಶಿಣ, 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕೋಬೋದು. 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಪೌಡ್ರು, ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರು, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಓಮ ಅಂದರೆ ಅಜ್ವಾನ್, ಅದನ್ನು ಕೈಯಲ್ಲಿ ಚೆನ್ನಾಗಿ ಹೊಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸರಲ್ಲಿ ನೈಸಾಗಿ ರುಬ್ಕೊತೀನಿ. ವೀಕ್ಷಕರೇ ನೋಡಿ, ರುಬ್ಕೊಂಡಿದ್ದ ಮಿಶ್ರಣ ಹಿಂಗಾಗಿದೆ. ರುಬ್ಬೇಕಾದ್ರೆ ಒಂದು 2-3 ಸ್ಪೂನ್ ನೀರು ಹಾಕ್ಕೊಂಡೆ ನಾನು. ಆಯಿತಾ? ಇದನ್ನೆಲ್ಲ ಇದಕ್ಕೆ ಇವಾಗ ಈ ತರಕಾರಿ ಮಿಕ್ಸ್ಚರ್ಗೆ ಸೇರಿಸ್ಕೊಂಬಿಡೋಣ. ಸೇರಿಸ್ಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹಗುರವಾಗಿ ಇದನ್ನು ಮಾಡಿಬಿಟ್ಟು ಆಮೇಲೆ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ. ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಫಸ್ಟ್ ಒಂಚೂರು ಇದ್ರಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇವಾಗ ಇದಕ್ಕೆ ಒಂದು 4-5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕ್ವಾಂಟಿಟಿ ಆಯಿತು. ಇದಕ್ಕೆ ಉಪ್ಪು ಸೇರಿಸ್ಕೋಬೇಕಾದ್ರೆ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಿರೋ ಅಷ್ಟನ್ನು ಮಾತ್ರ ತೆಗೆದಿಟ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಅಷ್ಟಕ್ಕೂ ಉಪ್ಪು ಸೇರಿಸ್ಕೊಂಡ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಯಾವಾಗ ಟೈಮ್ ಆಗುತ್ತೋ 1-2 ದಿನದೊಳಗೆ ಮತ್ತೆ ಉಪ್ಪು ಸೇರಿಸ್ಕೊಂಡು ಮಾಡ್ಬೋದು. ಎಲ್ಲ ಆದಮೇಲೆ ಲಾಸ್ಟಾಗೆ
ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ವೀಕ್ಷಕರೇ, ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟಿದ್ದೀನಿ ನಾನು. ಈಗ ಇಷ್ಟು ಮಿಶ್ರಣಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಖಾರನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ ಪುಡಿ ಜಾಸ್ತಿ ಹಾಕೋಬೋದು. ಈ ಕಡೆ ಬಾಣಲಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಸಣ್ಣ ಕಾಯ್ತಾ ಇದೆ ಅದು. ಇವಾಗ ಇದನ್ನು ಹಿಂಗೆ ಕೈಲಿ ತೊಗೊಂಡು ರೌಂಡ್ ಮಾಡ್ಕೊಳ್ಳಿ. ರೌಂಡ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನಾನು ಉಪ್ಪಿಟ್ಟು ರವೆ ಇಟ್ಕೊಂಡಿದ್ದೀನಿ. ಸೂಜಿ ಇರ್ತಾರಲ್ಲ ಅದನ್ನ ಇಟ್ಕೊಂಡು ಅದರಲ್ಲಿ ಅದ್ಬಿಟ್ಟು ಒಂದು 8-10 ಒಟ್ಟಿಗೆ ಜೋಡಿಸ್ಕೊಳ್ಳಿ. ಒಟ್ಟಿಗೆ ಜೋಡಿಸ್ಕೊಂಡ್ಮೇಲೆ ಆಮೇಲೆ ಎಣ್ಣೆಯಲ್ಲಿ ಕರಿಬೋದು. ಇದು ಹಿಂಗೆ ನೀವು ರವೆನಲ್ಲಿ ಅದ್ದೋದ್ರಿಂದ ಒಂದು ಲುಕ್ ಚೆನ್ನಾಗಿರುತ್ತೆ. ಸೆಕೆಂಡು ಒಂದು ಸ್ವಲ್ಪ ಕ್ರಿಸ್ಪ್ನೆಸ್ ಬರುತ್ತೆ, ಕ್ರಿಸ್ಪಿ ಆಗುತ್ತೆ ಒಂದು ಸ್ವಲ್ಪ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ದಪ್ಪ ಸಣ್ಣ ಮಾಡ್ಕೊಳ್ಳಿ. ಬಟ್ ಹಿಂಗೆ ಚೆನ್ನಾಗಿ ರವೆಲಿ ಹತ್ಕೊಂಬಿಡಿ. ಎಲ್ಲ ಕಡೆಗೂ ಪ್ಯಾಕ್ ಮಾಡ್ಕೊಂಬಿಡಿ. ಒಂದು 4 ಮಾಡಿಬಿಟ್ಟು ಆಮೇಲೆ ಕರೆದ್ಬಿಡೋಣಂತೆ. ಎಣ್ಣೆ ಕಾದಿದೆ. ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಮೆತ್ತ ಕರಿತೀನಿ. ಜೋಪಾನವಾಗಿ ಮಾಡಿ. ಎಣ್ಣೆ ಕಾಯೋವರೆಗೂ ಹೈ ಇಟ್ಕೊಂಡಿದ್ದೆ. ಈಗ ಸಿಮ್ ಮಾಡಿದ್ದೀನಿ. ಈ ಗುಳ್ಳೆ ಎಲ್ಲ ಕಮ್ಮಿ ಆಗೋವರೆಗೂ ಏನೂ ಹಾಕಲೇಬೇಡಿ ಒಳಗೆ. ಸೌಟಿಗೆ ನಿಮ್ಮ ಜಾಲಿ ಸೌಟ್ ಏನೂ ಹಾಕಕ್ಕೆ ಹೋಗಬೇಡಿ. ಕಡಿಮೆ ಆದಮೇಲೆ ಹಾಕಿ. ವೀಕ್ಷಕರೇ ನೋಡಿ, ಈಗ ಕರೆದಿದೆ. ಗುಳ್ಳೆ ಎಲ್ಲ ಕಡಿಮೆ ಆಗಿದೆ, ಎಣ್ಣೆದು ಬಬಲ್ಸು. ಇವಾಗ ಒಂದು ಸ್ವಲ್ಪ ಜಾಲಿ ಸೌಟ್ ಹಾಕಿ 1-2 ಸಲ ತಿರುಗಿಸೋಣ. ನೋಡಿ ಹೇಗೆ ಬಂದಿದೆ. ಇನ್ನೊಂದು ನಿಮಿಷ ಇಟ್ಬಿಟ್ಟು ಆಮೇಲೆ ಎಲ್ಲದನ್ನು ತೆಗೆದುಬಿಡ್ತೀನಿ. ವೀಕ್ಷಕರೇ ಆಗಿದೆ. ಇವಾಗ ಎಲ್ಲ ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಹೀಗೆ ಬಂದಿದೆ. ನೋಡೋಕ್ಕಂತೂ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಪಾತ್ರೆಗೆ ಹಾಕಿದ್ರೆ ಟನ್ ಅಂತ ಶಬ್ದ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಕ್ರಿಸ್ಪಿಯಾಗಿ ಆಗಿದೆ. ಈ ರೀತಿ ಬಾಕಿ ಎಲ್ಲ ಉಳಿದಿರೋ ಮಿಶ್ರಣ ಏನಿದೆಯಲ್ಲ ಅದನ್ನು ಹಿಂಗೆ ತಟ್ಕೊಂಡು ಹೀಗೆ ಈವ್ನಿಂಗ್ ಸ್ನ್ಯಾಕ್ ಆಗಿ ನೀವು ಉಪಯೋಗಿಸ್ಕೋಬೋದು. ವೀಕ್ಷಕರೇ ನೋಡಿ, ಈಗ ರೆಡಿ ಆಯಿತು. ನಮ್ಮ ಎಲೆಕೋಸಿನ ವಡೆ ರೆಡಿಯಾಗಿದೆ. ಎಲೆಕೋಸು ಜೊತೆಗೂ ಬೇರೆ ತರಕಾರಿ ಹಾಕಿರೋದ್ರಿಂದ ಇಟ್ ಈಸ್ ಗುಡ್. ಈ ರೀತಿಯಲ್ಲಿ ತರಕಾರಿಗಳು ಮೈಗೆ ಸೇರುತ್ತೆ. ಅದ್ರ ಜೊತೆಗೆ ನೀವು ತೆಂಗಿನಕಾಯಿ ಚಟ್ನಿನೂ ಮಾಡ್ಕೋಬೋದು. ಬಟ್ ನಾನು ತೆಂಗಿನಕಾಯಿ ಚಟ್ನಿ ಮಾಡಲಿಲ್ಲ. ಟೊಮೆಟೊ ಕೆಚಪ್ ರೆಡಿಯಾಗಿತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಇದು ಸಾಯಂಕಾಲದ ಹೊತ್ತು ಅಲಾಂಗ್ ವಿತ್ ಟೀ ತೊಗೊಂಡ್ರೆ ಇಟ್ಸ್ ಎ ನೈಸ್ ಸ್ನ್ಯಾಕ್. ನೀವು ಎಲ್ಲ ಮನೇಲಿ ಟ್ರೈ ಮಾಡ್ಬೋದು ಇದನ್ನು. ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಲೈಕ್ ಇಟ್. ವೀಕ್ಷಕರೇ ಆಯಿತು, ಇವತ್ತಿನ ಈ ಸಣ್ಣ ಸ್ನ್ಯಾಕಿನ ಕಾರ್ಯಕ್ರಮ ಮುಗೀತು. ಇನ್ನು ಲತಾ ಮತ್ತು ಜಯರಾಮ್ ಅಯ್ಯಂಗಾರ್ ಫುಡ್ಸಿಂದ ವಿ ಆರ್ ಸೈನಿಂಗ್ ಆಫ್. ಯಾವಾಗಲೂ ಹೇಳೋ ಹಾಗೆ ನಮ್ಮ ವಿಡಿಯೋಸ್ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋವರೆಗೂ ನಿಮಗೆ ಗುಡ್ ಬೈ, ಟೇಕ್ ಕೇರ್. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಆ್ಯಂಡ್ ನಮಸ್ಕಾರ. ನಮಸ್ಕಾರ.